Insurance law, banking law, public information law, CC1, CC2, ಎರಡು ಇದೆಲ್ಲ CC2 ಬರೀ CCನೇ ಜಾಸ್ತಿ ಇದೆ, ಮೂರೇ ಸಬ್ಜೆಕ್ಟ್ಸ್ ಇದೆ DIL, ಬ್ಯಾಂಕಿಂಗು, ಇನ್ಶೂರೆನ್ಸ್, ರೆಸ್ಟ್ ಆರ್ ಲೀಗಲ್ ಕೋರ್ಸಸ್. ಸೊ ನಾನು ಈ ಸೆಮಿಸ್ಟರ್ ನಿಮಗೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ನಾವು ಈ ಸೆಮಿಸ್ಟರ್ ಸ್ಟಡಿ ಮಾಡೋ ಪ್ರಯತ್ನ ಪಡೋಣ. ಸೊ ಪಬ್ಲಿಕ್ ಲಾ ಪ್ರೈವೇಟ್ ಶುರು ಮಾಡ್ಬೋದಲ್ಲ, ಸ್ಟಾರ್ಟ್. ಪಬ್ಲಿಕ್ ಲಾ ಅಂಡ್ ಪ್ರೈವೇಟ್. ಪಬ್ಲಿಕ್ ಲಾ ಅಂದರೆ ಏನು ಅಂತ ಗೊತ್ತಾ? ಮತ್ತು ಪ್ರೈವೇಟ್ ಲಾ ಅಂದರೆ ಏನು? ಎರಡು ವರ್ಷ ಓದಿದ್ದೀವಿ, ಒಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಹಲವಾರು ಕಾನೂನು ಓದಿದ್ರೆ ಪಬ್ಲಿಕ್ ಲಾ ಪ್ರೈವೇಟ್ ಲಾ ಬಗ್ಗೆ ಬಹಳಷ್ಟು ಸರ್ತಿ ಡಿಸ್ಕಷನ್ಸು ಆಗಿದೆ. ಏನಂತ ಪಬ್ಲಿಕ್ ಲಾ ಅಂದರೆ ಪ್ರೈವೇಟ್ ಲಾ ನೀವೆರಡು ಓದಿದ್ದೀರಾ ಅಥವಾ ಬರೀ ಪ್ರೈವೇಟ್ ಲಾ ಓದಿದ್ದೀರಾ ಅಥವಾ ಬರೀ ಪಬ್ಲಿಕ್ ಲಾ ಓದಿದ್ದೀರಾ? ಎರಡು ಓದಿದ್ದೀರಲ್ಲ. ವಾಟ್ ಈಸ್ ಪಬ್ಲಿಕ್ ಲಾ ಅಂದ್ರೇನು? ಟ್ರಾನ್ಸ್ಲೇಷನ್ ಕರೆಕ್ಟ್. ಸಾರ್ವಜನಿಕ ಕಾನೂನು ಅಂದ್ರೇನು? A law which is going to regulate the relationship between an individual and state. ರಾಜ್ಯ ಮತ್ತು ವ್ಯಕ್ತಿಗಳ ನಡುವೆ ಇರೋ ಸಂಬಂಧನ ನಿಯಂತ್ರಣ ಮಾಡೋದು, ರೆಗ್ಯುಲೇಟ್ ಮಾಡೋದು, ಈ ಕೆಲಸ ಮಾಡೋ ಕಾನೂನುಗಳನ್ನ ನಾವು ಪಬ್ಲಿಕ್ ಲಾ ಅಂತ. ಪ್ರೈವೇಟ್ ಲಾ, a law which regulates what? Quite simple. ಯಾವ ಕಾನೂನು ನಿಯಂತ್ರಣ ಮಾಡೋದು? ಯಾರ ಸಂಬಂಧಗಳನ್ನ? ಪರಸ್ಪರ ವ್ಯಕ್ತಿಗಳ ನಡುವೆ ಇರುವಂತಹ ಸಂಬಂಧ, ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ಸ್. ವ್ಯಕ್ತಿ ಮತ್ತು ವ್ಯಕ್ತಿ ನಡುವೆ ಇರೋ ಸಂಬಂಧಗಳನ್ನ ನಿಯಂತ್ರಣ ಮಾಡೋದು, ಅದರ ಬಗ್ಗೆ ನಿಯಮಗಳನ್ನ ಮಾಡೋದು, ಅಂತಹ ಕಾನೂನುಗಳನ್ನ ನಾವು ಪ್ರೈವೇಟ್ ಲಾಸ್ ಅಂತ ಕರೀತೀವಿ. ಇವಾಗ ನೀವು ಯಾವ್ಯಾವ ಪ್ರೈವೇಟ್ ಲಾಸ್ ಓದಿದ್ದೀರಾ, ಯಾವ್ಯಾವ ಪಬ್ಲಿಕ್ ಲಾಸ್ ಓದಿದ್ದೀರಾ? ಪಬ್ಲಿಕ್ ಲಾಸ್, ಪ್ರೈವೇಟ್ ಲಾಸ್ ಯಾವ ಓದಿದ್ದೀರಾ? ಕಾಂಟ್ರಾಕ್ಟ್ ಲಾ, ಫ್ಯಾಮಿಲಿ ಲಾ 1 and 2, ಆಮೇಲೆ ಪ್ರಾಪರ್ಟಿ ಲಾ. ಪ್ರಾಪರ್ಟಿ ಲಾ ಕಾಂಟ್ರಾಕ್ಟ್ ಲಾ ಅಲ್ಲ, ಹೌದಾ? ಹೇಳೋ ನೀವು ಪ್ರಾಪರ್ಟಿ ಲಾ ಓದಿರೋದು ನೀವು, ಕಾಂಟ್ರಾಕ್ಟ್ ಲಾ ಅಲ್ಲ, ಹೌದಾ? ಗೊತ್ತಿಲ್ಲ, ಶಿ ಹ್ಯಾಸ್ ಡೌಟ್. ಕಾಂಟ್ರಾಕ್ಟ್ ಲಾ ಅಲ್ವಾ? ಅಲ್ಲ. ಪ್ರಾಪರ್ಟಿ ಲಾ ಕಾಂಟ್ರಾಕ್ಟ್ ಲಾ ಅಲ್ವಾ? ಕರಾರಿನ ಕಾನೂನು ಅಲ್ವಾ? ಪ್ರಾಪರ್ಟಿ ಕಾನೂನು. ಪ್ರಾಪರ್ಟಿ ಕಾನೂನು ಏನು ಅಂದ್ರೆ ನೀವು ವಾಟ್ ಯು ಸ್ಟಡಿಡ್ ಇನ್ ಪ್ರಾಪರ್ಟಿ ಲಾ? ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ. ವಾಟ್ ಈಸ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ? ಇಸ್ ಇಟ್ ಎ ಕಾಂಟ್ರಾಕ್ಟ್? Is it a contract? Obviously it's a contract. So property law is also a private law. ಆಮೇಲೆ ಇನ್ಯಾವ ಪ್ರೈವೇಟ್ ಲಾ ಓದಿದ್ದೀರಿ? ವಾಟ್ ಅದರ್ ಪ್ರೈವೇಟ್ ಲಾಸ್ ಸ್ಟಡಿ? ಜ್ಞಾಪಿಸ್ಕೊಂಡ್ರೆ ಯಾವ ಓದಿದ್ದೀರಾ? ಜ್ಞಾಪಕ ಸಬ್ಜೆಕ್ಟ್ಸ್ ಪಾಸ್ ಆಗಿರೋ ಫೇಲ್ ಆಗಿರೋ ಎಲ್ಲ ಜ್ಞಾಪಿಸ್ಕೊಂಡ್ರೆ ಗೊತ್ತಾಗೋದಿಲ್ಲ. ಲೇಬರ್ ಲಾಸ್ ಏನು? ಲೇಬರ್ ಲಾಸ್ ಏನು? ಪ್ರೈವೇಟ್ ಲಾ, ಪಬ್ಲಿಕ್ ಲಾ? To a great extent it is a private law dealing between the employer and ಹೌದಾ? ಓಕೆ. ಬಟ್ ಟು ಬಿ ಮೋರ್ ಅಪ್ರೋಪ್ರಿಯೇಟ್ ದೇರ್ ಇಸ್ ಒನ್ ಮೋರ್ ಕ್ಲಾಸಿಫಿಕೇಶನ್ ಫಾರ್ ಇಟ್. ಅದು ಇನ್ನೊಂದು ರೀತಿ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ಸ್ ಆಗಿದೆ. ದೇ ಆರ್ ಕಾಲ್ಡ್ ಆಸ್ ವೆಲ್ಫೇರ್ ಲೆಜಿಸ್ಲೇಷನ್ಸ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಲೇಬರ್ ಲಾಸ್ ಅವೆಲ್ಲ ವೆಲ್ಫೇರ್ ಲೆಜಿಸ್ಲೇಷನ್ಸ್. ಆಮೇಲೆ ಇನ್ಯಾವ ಪ್ರೈವೇಟ್ ಲಾಸ್ ಓದಿದ್ದೀರಾ? ಇನ್ನೇ ಅದರ ಪ್ರೈವೇಟ್ ಲಾ ಫಸ್ಟ್ ಇಯರ್ಲಿ ಯಾವಾಗ ಓದಿದ್ರಿ? ಸೆಕೆಂಡ್ ಇಯರ್ಲಿ ಯಾವಾಗ ಓದಿದ್ರಿ? ನಾಲ್ಕಲ್ಲೇನಾ? ಲಾ ಟಾಟ್ಸ್ ಏನದು? ಇಸ್ ಇಟ್ ಎ ಪ್ರೈವೇಟ್ ಲಾ ಅಲ್ಲ ಪಬ್ಲಿಕ್? ಅದು ಪಬ್ಲಿಕ್ ಲಾ, ಪ್ರೈವೇಟ್ ಲಾ? ಪ್ರೈವೇಟ್ ಲಾ ಇಸ್ ಸಮಥಿಂಗ್ ಇಸ್ ಗೋಯಿಂಗ್ ಟು ರೆಗ್ಯುಲೇಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ಸ್. ನಾನು ಅಪಕೃತ್ಯ ಇನ್ನೊಬ್ಬರು ಮಾಡಿದ್ರೆ ನನಗೇನು ಪರಿಹಾರ ಸಿಗುತ್ತೆ? ಅಪಕೃತ್ಯ ಅಂದರೆ ಏನು? ಅಪಕೃತ್ಯಗಳಾದರೆ ಪರಿಹಾರಗಳು ಏನು? ಬಿಟ್ವೀನ್ ಇಂಡಿವಿಜುವಲ್ಸ್. ಟಾಟ್ಸ್ ಅಂದ್ರೆ ಏನು ಮಾಡಬೇಕು? ವಾಟ್ ಐ ಆಮ್ ಗೋಯಿಂಗ್ ಟು ಡು? If at all I am the person who is a victim of torts, what I am going to do? I am going to file a suit and ask for compensation before whom? Before a civil court. The moment we say it is a suit, it
ಕೂಡ ಪ್ರೈವೇಟ್ ಲಾ. ಡೋಂಟ್ ಹ್ಯಾವ್ ಎನಿ ಡೌಟ್ ಇನ್ ದಿಸ್. ಇದರ ಬಗ್ಗೆ ಯಾವುದೇ ಅನುಮಾನಗಳು ಬೇಕಾಗಿಲ್ಲ. ಅಪಕೃತ್ಯ ಕಾನೂನು ಇರ್ಬೋದು, ಕರಾರು ಕಾನೂನು ಇರ್ಬೋದು, ನಮ್ಮ ಫ್ಯಾಮಿಲಿ ಪರ್ಸನಲ್ ವೈಯಕ್ತಿಕ ಕಾನೂನು ಇರ್ಬೋದು, ಇವೆಲ್ಲನೂ ಪ್ರೈವೇಟ್ ಲಾ ಅಂತ ಕರಿತೀವಿ. ಪಬ್ಲಿಕ್ ಲಾ ಅಂದರೆ ಸರ್ ನಿಮ್ಗೆ ಉಳಿದವೆಲ್ಲ ಪಬ್ಲಿಕ್. ಹೇಳೋಣ ಈಗ ಯಾವ CRPC, CRPC ಆಯ್ತು. ಓಕೆ, ಒಂದು in fact CRPC is not actually a substantive law, it's a procedural law. It's a public law. Then IPC, most important public law. More than that is constitutional law. Constitutional law ಯಾವುದು? It's a public law. Constitutional law 1 and 2. Criminal law 1 and 2. There are public. ಆಮೇಲೆ administrative law. Administrative law is also a public. It is in fact the implementation of constitutional law to a great extent is going to be done through administrative law. Administrative law is also part of public. ಈ ರೀತಿ ಬೇಸಿಕ್ ಕ್ಲಾಸಿಫಿಕೇಶನ್ ಇದೆ among the laws. But one thing which is common among all these laws, which is to be whether they are public laws or private laws, one thing is common among them is that there are national laws. ಅವೆಲ್ಲ ಯಾವ ಯುದ್ಧ ಕಾನೂನುಗಳು? ರಾಷ್ಟ್ರೀಯ ಕಾನೂನು. Those are the laws which are applicable within the territory of India. Of course, there are few exceptions where few legislations may have, in special circumstances, have extraterritorial jurisdiction. ಕೆಲವು ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಕಾನೂನು, ಕೆಲವು ವಿಶೇಷ ನಿಯಮಗಳು ನಮ್ಮ ಭಾರತದ ಭೂಪ್ರದೇಶದ ಬಿಟ್ಟು ಹೊರಗಡೆ ಕೂಡ ಅದನ್ನು ಜಾರಿ ಎಕ್ಸೆಪ್ಷನಲ್. ಇನ್ ಜನರಲ್ ದೇ ಆರ್ ಟೆರಿಟೋರಿಯಲ್ ಇನ್ ನೇಚರ್, ನ್ಯಾಷನಲ್ ಇನ್ ನೇಚರ್. ಅವು ರಾಷ್ಟ್ರೀಯ ಕಾನೂನುಗಳು. ರಾಷ್ಟ್ರೀಯ ಕಾನೂನು ಕೆಲವು ಸ್ಟೇಟ್ ಲೆಜಿಸ್ಲೇಷನ್ಸ್ ರಾಷ್ಟ್ರದ ಒಳಗಿರುವಂತಹ ಕಾನೂನು. ದೇ ರೆಗ್ಯುಲೇಟ್ ಅವರ್ ಕಾಂಡಕ್ಟ್ ವಿತಿನ್ ದ ಬೌಂಡ್ರೀಸ್ ಆಫ್ ಸ್ಟೇಟ್. ಅಂಡ್ ಹೂ ಆರ್ ದ ಸಬ್ಜೆಕ್ಟ್ಸ್ ಆಫ್ ದಿಸ್ ಲಾಸ್? ಈ ಕಾನೂನುಗಳು ಯಾರಿಗೆ ಅನ್ವಯಿಸುತ್ತೆ? ಜನರಿಗೆ ಅನ್ವಯಿಸುತ್ತೆ. Who are the subjects? Individuals are the subjects of these laws, whether it is public law or private law. Subjects ಯಾರು? ವ್ಯಕ್ತಿಗಳು. ಹೌದಾ? These are few basic things which you are supposed to know from what you studied in the last 1.5 years. ಕಳೆದ 1.5 ವರ್ಷ ನೀವೇನು ಓದಿದ್ದೀರಾ, ಅದರಲ್ಲಿ ನಾವು ಈ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಓದೋದು ಮುಂಚೆ ಕೆಲವು ತಿಳ್ಕೊಳ್ಳೇಬೇಕಾಗಿರುವಂತಹ ಕೆಲವು ವಿಷಯ. You should have what? Clarity on the difference between private law and public law. And who are the subjects of these laws? ಈ ಕಾನೂನುಗಳಿಗೆ ಯಾರು ಇದಕ್ಕೆ ಸಬ್ಜೆಕ್ಟ್ಸು? ಯಾರ ಮೇಲೆ ಈ ಕಾನೂನು ಅನ್ವಯಿಸ್ತಾರೆ ಅಂದರೆ ಇಂಡಿವಿಜುವಲ್ಸ್. ಅಫ್ಕೋರ್ಸ್ ಸ್ಟೇಟ್ಗೆ ಅನ್ವಯಿಸಲ್ಲ. ಸ್ಟೇಟ್ ಇನ್ ಪಬ್ಲಿಕ್ ಲಾ, ಸ್ಟೇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ದೇರ್ ಟು ವಿಚ್ ದಿಸ್ ಪಬ್ಲಿಕ್ ಲಾ ಈಸ್ ಅಪ್ಲಿಕೇಬಲ್. ಅಪಾರ್ಟ್ ಫ್ರಮ್ ದಟ್, ಜನರಲಿ ಇಟ್ ಈಸ್ ಅಪ್ಲಿಕೇಬಲ್ ಟು ಇಂಡಿವಿಜುವಲ್ಸ್. ದಿಸ್ ಈಸ್ ವಾಟ್ ವಿ ಶುಡ್ ನೋ. ಮುಂದುವರಿದು, similar to the public law at the national level, we have a set of rules and regulations, customary principles at the international, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಷ್ಟೊಂದು ನಾವು ಓದೋದಲ್ಲ ಈ ಪಬ್ಲಿಕ್ ಲಾಸ್ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಕಾನೂನು. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಾನೂನುಗಳಿವೆ. ಅಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಕಾನೂನುಗಳನ್ನು ನಾವು ಡಿವೈಡ್ ಮಾಡ್ತೀವಿ. ಪ್ರೈವೇಟ್ ಲಾ ಅಂಡ್ public law. Private international law, public international. Private international law is not prescribed for you. Your syllabus ಅಲ್ಲಿ private international law syllabus prescribe ಮಾಡಿ. The only thing which is prescribed for you is the public international. Private international law, there are also regulations dealing with the way in which foreign courts are going to exercise their jurisdiction on individual. If at all dispute comes between two or more parties in a transaction which happens at the international level, private contracts, private transactions, how they are going to be regulated? These things are dealt by private international law, which is not prescribed for you.
ಖಾಸಗಿ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನ ಖಾಸಗಿ ಒಂದು ಕರಾರನ್ನು ಮಾಡ್ಕೊಂಡು ನಿಂತ್ಕೊಂಡು ಇಲ್ಲಿರೋರು ಇನ್ನೊಂದು ಕಡೆ ಇರೋರು ವ್ಯಕ್ತಿ ಜೊತೆ ಕರಾರು ಮಾಡ್ಕೊಂಡು ಅಥವಾ ಅಲ್ಲಿನ ಅಲ್ಲಿನ ಸ್ಥಳೀಯ ನ್ಯಾಯಾಲಯಗಳು ಎಷ್ಟು ಮಟ್ಟಕ್ಕೆ ನಮ್ಮ ಮೇಲೆ ಜೂರಿಸ್ಡಿಕ್ಷನ್ ಎಕ್ಸೈಸ್ ಮಾಡ್ತವೆ ಈ ಖಾಸಗಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವ ನಿಯಮಗಳು ಇದಾವೆ. ಅವು ನಿಯಮಗಳಿದಾವೆ, ಅವು ಪ್ರೈವೇಟ್ ಇಂಟರ್ನ್ಯಾಷನಲ್ ಆಗಿ ಬರ್ತವೆ. ಅದು ನಿಮಗೆ ಪ್ರಿಸ್ಕ್ರೈಬ್ ನಮಗೆ ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಅಂದರೆ ಓನ್ಲಿ ಎ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಲಾ ದಟ್ ಇಸ್ ಕಾಲ್ಡ್ ಆಸ್ ಪಬ್ಲಿಕ್ ಇಂಟರ್ನ್ಯಾಷನಲ್, ಸಾರ್ವಜನಿಕ ಅಂತಾರಾಷ್ಟ್ರೀಯ ಕಾನೂನು. ಮುಂದುವರಿಯೋದಕ್ಕೆ ಮುಂಚೆ ಕೆಲವು ಬೇಸಿಕ್ ಥಿಂಗ್ಸ್ ನಮಗೆ ಅರ್ಥ ಆಗುತ್ತೆ, ಅದ್ರ ಬಗ್ಗೆ ಮನವರಿಕೆ ಆಗಬೇಕು. ನ್ಯಾಷನಲ್ ಲಾಸ್ ವೆದರ್ ಇಟ್ ಇಸ್ ಪಬ್ಲಿಕ್ ಆರ್ ಪ್ರೈವೇಟ್ ಲಾಸ್ ಫಾರ್ ದ ಸಬ್ಜೆಕ್ಟ್ಸ್, ಇಂಡಿವಿಜುವಲ್ಸ್ ವ್ಯಕ್ತಿಗಳು ಅದರ ಸಬ್ಜೆಕ್ಟ್ಸ್. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನು ಪಬ್ಲಿಕ್ ಇಂಟರ್ನ್ಯಾಷನಲ್ ಸಾರ್ವಜನಿಕ ಅಂತಾರಾಷ್ಟ್ರೀಯ ಕಾನೂನಿಗೆಲ್ಲ ಇಲ್ಲಿ ಸಬ್ಜೆಕ್ಟ್ಸ್ ಯಾರು? Who are the subjects of public international law? Countries, states, nations. Are we not the subjects of international law? Now the subjects of the ಮೂಲಭೂತ ರಾಷ್ಟ್ರೀಯ ಕಾನೂನುಗಳು ಏನಂತ ಗೊತ್ತಾಗುತ್ತೆ. ಅವು ಯಾರು ಅನ್ವಯಿಸುತ್ತೆ? ವ್ಯಕ್ತಿಗಳು ಅನ್ವಯಿಸುತ್ತೆ. ನೀವೆಲ್ಲ ಹೇಳಿದ್ರೆ ಅಂತಾರಾಷ್ಟ್ರೀಯ ಕಾನೂನು ಯಾರು ಅನ್ವಯಿಸುತ್ತೆ? ಎಸ್ಪೆಷಲಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಯಾರು ಅನ್ವಯಿಸುತ್ತೆ? ಅದು ರಾಜ್ಯಗಳಿಗೆ ಅಥವಾ ರಾಷ್ಟ್ರಗಳಿಗೆ. ನೇಷನ್ಸ್ ಆರ್ ಸ್ಟೇಟ್ಸ್, ನಾಟ್ ಅಂಡ್ ಸ್ಟೇಟ್ಸ್. ಯಾಕಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ, ವೆನೆವರ್ ವಿ ಆರ್ ಹಿಯರ್ ಆಫ್ಟರ್ವರ್ಡ್ಸ್, ಎಸ್ಪೆಷಲಿ ಹಿಯರ್ ಆಫ್ಟರ್ವರ್ಡ್ಸ್, whenever we are going to use the word state, it has a different meaning. Again, don't take into consideration the definition of state under Article 12 as a state under international law. It won't make sense. Constitution na martbiಡಬೇಕು. ಎಲ್ಲಿವರೆಗೂ ಪಬ್ಲಿಕ್ ಇಂಟರ್ನ್ಯಾಷನಲ್ ಓದುವಾಗ ಸ್ಟೇಟ್ ಅಂತ ಸರ್ ಆರ್ಟಿಕಲ್ 12 ಐತಲ್ಲ ಸ್ಟೇಟು, that state is different. State here is different. Here the word state is used as synonym with nation. ಈ ರಾಜ್ಯ ರಾಷ್ಟ್ರ ಎರಡೂ ಒಂದೇ ಪದದಲ್ಲಿ ಎರಡನ್ನೂ ಕರೀತೀವಿ. ಸ್ಟೇಟ್ ಅಂದರೆ ಅದು ಕೇವಲ ರಾಜ್ಯ, ಇನ್ಫ್ಯಾಕ್ಟ್ ರಾಜ್ಯ ಅಂತ ಪರಿಗಣಿಸೋದಿಲ್ಲ. ನಾವು ರಾಜ್ಯಗಳನ್ನು ಏನು ಅರ್ಥ ಮಾಡ್ಕೊತೀವೋ ಆ ಅರ್ಥದಲ್ಲಿ ಬಳಸೋದೇ ಇಂಟರ್ನ್ಯಾಷನಲ್ ಆಗಲಿ. ಅಂತಾರಾಷ್ಟ್ರೀಯ ಕಾನೂನಲ್ಲಿ ರಾಜ್ಯ ಅಂದರೆ ಅದನ್ನು ರಾಷ್ಟ್ರ ಅಂತಲೇ ಪರಿಗಣಿಸಬೇಕು, ಅನ್ಲೆಸ್ ದ ಕಾಂಟೆಕ್ಸ್ಟ್ ಅದರ್ವೈಸ್ ರಿಕ್ವೈರ್ಸ್. ಸಂದರ್ಭ ಪರಿಸ್ಥಿತಿ ಬೇರೆ ಏನನ್ನ ಸೂಚಿಸದೆ ಹೊರತು ಸ್ಟೇಟ್ ಅಂದರೆ ನೇಷನ್, ರಾಷ್ಟ್ರ, ಯಾರೋ ರಾಜ್ಯ ಅಂತ ಪರಿಗಣಿಸಬೇಕು. ಸೊ ನಿಮ್ಮ ಪ್ರಕಾರ ಸ್ಟೇಟ್ ಈಸ್ ದ ಸಬ್ಜೆಕ್ಟ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂಡ್ ನಾಟ್ ಇಂಡಿವಿಜುವಲ್ಸ್. ಹೌದಲ್ಲ? ನಮ್ಮ ಖಾಸಗಿ ವ್ಯಕ್ತಿಗಳು ಅಂತಾರಾಷ್ಟ್ರೀಯ ಕಾನೂನು ಏನು ಸಂಬಂಧ ಏನಲ್ಲ, ಏನು ಇಲ್ಲ ಅನ್ನೋದು ನಮ್ಮ ಭಾವನೆ. ಬಹಳಷ್ಟು ವರ್ಷ ಇದೇ ಭಾವನೆ ಎಲ್ಲರಿಗೂ ಇತ್ತು. Once we start our discussion on the definition of international law, we will realize that there has been a drastic change in the very meaning of international. ಏನು ಅಂತ ಅನ್ನೋದನ್ನ ಮುಂದೆ ನೋಡೋಣ. So that is just a brief introduction to what we call the term, the subject, the course, what we call course public international. ಪಬ್ಲಿಕ್ ಇಂಟರ್ನ್ಯಾಷನಲ್ ಅಂತ ಎಷ್ಟು ಎಲ್ಲೋ ಒಂದು ಕಡೆ ನಮ್ಗೆ ಗೊತ್ತಿರಬೇಕು. ಗೊತ್ತಿದ್ರೆ ಏನು ಓದ್ತಿದ್ದೀವಿ ಅನ್ನೋ ಅರಿವು ನಮ್ಗೆ ಇರ್ತದೆ. ಹೌದಾ? ನಿಂತ್ಕೊಂಡು ಮುಂದೋಗೋಣ. ಸೊ ಮೂವಿಂಗ್ ಫರ್ದರ್. Course objectives, learning outcome and overview of the syllabus. This is what we are expected to do for the first few hours. So ನಾವೇನು ಮಾಡ್ತಿದ್ದು ಇವತ್ತಿಗೆ ಮುಗಿಯಲ್ಲ ಅನ್ಸುತ್ತೆ. I think one more thing you should know. Have you gone through the syllabus ನೋಡಿದಿರಾ? You just go through it. One subject which has such a vast syllabus. ತುಂಬ ವಾಸ್ಟ್ ಸಿಲೆಬಸ್ ಇರೋ ಸಬ್ಜೆಕ್ಟ್ಸ್ ಯಾವುವು ಅಂದರೆ ನಿಮ್ಮ ಲಾ ಕೋರ್ಸಲ್ಲಿ ಕೆಲವು 3 ಹೇಳ್ತೀವಿ ನಾವು. ಒಂದು ಕಾನ್ಸ್ಟಿಟ್ಯೂಷನ್ ಮುಂಚೆ, ಬಿಕಾಸ್ ಕಾನ್ಸ್ಟಿಟ್ಯೂಷನ್ ವಾಸ್ ಸ್ಟಡಿಡ್ ಆಸ್ ಎ ಸಿಂಗಲ್ ಸಬ್ಜೆಕ್ಟ್ ಫಾರ್ ಅಸ್ ಕ್ಲಿಯರ್, ತುಂಬ ಲೆಂತಿ ಇತ್ತು. ಆಮೇಲೆ ಇಂಡಿಯನ್ ಪೀನಲ್ ಇವತ್ತು ಕೂಡ ಒಂದು ಲೆಂತಿಯೆಸ್ಟ್ ಸಬ್ಜೆಕ್ಟ್. ಕಂಪನಿ ಲಾನು ಅಷ್ಟೇ ವೆರಿ ಲೆಂತಿ ಸಬ್ಜೆಕ್ಟ್. ಅದಕ್ಕೆ ಇನ್ನೂ ಜಾಸ್ತಿ ಲೆಂತಿ ಯಾವುದು ಅಂದರೆ ಪಬ್ಲಿಕ್, ತುಂಬ ಲೆಂತಿ ವಾಸ್ಟ್ ಸಿಲೆಬಸ್ ಇರೋದ್ರಲ್ಲ. ಇನ್ಫ್ಯಾಕ್ಟ್ ಇಷ್ಟೊಂದು ಬಿಟ್ಟರು ತುಂಬ ವಾಸ್ಟ್, ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ಲಾಸ್ ಆಫ್ ವಾರ್ ಬಗ್ಗೆ ಅಂತಾರಾಷ್ಟ್ರೀಯ ಕಾನೂನು ನಾವು ಓದೋದಿಲ್ಲ. That is not discussed. That is not prescribed in your syllabus. Apart from that, so what is rest remains is being
but still it's a very vast subject. ಮತ್ತೆ ನಾವು ತಿಳ್ಕೊಂಡಿರಬೇಕು one of the not in our generation, the previous generation, ನಮ್ಮ ಹಿಂದಿನ ಒಂದು ತಲೆಮಾರಿ ಅಂತಲ್ಲ, they considered one subject study of which, teaching of which and mastering of which was considered as a prestigious thing is public international. Public international ಅತ್ಯಂತ ಹೆಚ್ಚು ಗೌರವ ಸಿಕ್ಕಿದ್ದ ಸಬ್ಜೆಕ್ಟ್ಸ್, ಎಸ್ಪೆಷಲಿ ಲೀಗಲ್ ಅಕಾಡೆಮಿಕ್ಸ್. ಅಲ್ಲಿ ಯಾವುದೇ ಯೂನಿವರ್ಸಿಟಿ, ಟ್ರೆಡಿಷನಲ್ ಯೂನಿವರ್ಸಿಟೀಸ್ ಹೋದ್ರೂ ಎಲ್ಲೆಲ್ಲಿ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ಸ್ ಆಗಿರ್ತಿತ್ತು. ಅಂಡ್ ಫಸ್ಟ್ ಚಾಯ್ಸ್ ಆಫ್ ಸ್ಪೆಷಲೈಸೇಷನ್ ಇನ್ LLM earlier days was public international. ಇವತ್ತು ನೀವು ಮೈಸೂರಿಗೆ ಹೋಗಿ ನೋಡಿ, ಆಲ್ಮೋಸ್ಟ್ ತುಂಬ ಚೆನ್ನಾಗಿರೋದಿಲ್ಲ ಪಬ್ಲಿಕ್ ಇಂಟರ್ನ್ಯಾಷನಲ್ ಇಸ್ ಅ ಸ್ಪೆಷಲೈಸೇಷನ್. ಇವನು ಬೆಂಗಳೂರು ಇತ್ತು, ಆಮೇಲೆ ತೆಗೆದ್ರು ಒಂದು, ಇವನು ಧಾರವಾಡ. ಪಬ್ಲಿಕ್ ಇಂಟರ್ನ್ಯಾಷನಲ್ ವಾಸ್ ಕನ್ಸಿಡರ್ಡ್ as a prestigious subject to be taught and to be learned, to have mastery ಅನ್ನಂಗಿತ್ತು. Now it has changed to a great extent. Now commercial laws have emerged, especially after this globalization, liberalization and privatization. ಬಂದಾಗಿಂದ ಕಮರ್ಷಿಯಲ್ ಲಾಸ್ಗೆ ಹೆಚ್ಚು ಒತ್ತು ಸಿಗ್ತಾ ಇದೆ. ಅಫ್ಕೋರ್ಸ್ ಇವನ್ ಹ್ಯೂಮನ್ ರೈಟ್ಸ್ is also getting more prominence. Of course, human rights to a great extent is part of public international. ಯಾಕೆ ಹೇಗೆ ಅನ್ನೋದನ್ನ ಮುಂದೆ ನಾವು ನೋಡ್ತೀವಿ. That is the value of the subject. One of the most value in that is the prestige which this subject used to enjoy. So, keeping all these in mind, we will try to maybe it's a very lengthy, so it takes time. Even discussion of syllabus itself may take few hours. Syllabus discuss ಮಾಡೋಕೆ ಒಂದು ವಾರ ಆಗ್ಬೋದು. ಆಮೇಲೆ ಸಬ್ಜೆಕ್ಟ್ ಮಾತಾಡ. So course objectives, learning outcome and overview of the syllabus. ಯಾಕೆ ಈ ಸಬ್ಜೆಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ? Why is it introduced to you? And course outcome. Once you finish your studies of public international law this semester, what you are able to do, what you will be able to do, ಏನು ಕಲಿತಿದ್ದೀರಿ, ಏನು ಮಾಡ್ಬೋದು ಈ ಸಬ್ಜೆಕ್ಟ್ ಮೇಲೆ, that is learning outcomes, course outcomes, course objective and course outcomes. ಮತ್ತೆ ರಿವ್ಯೂ ಆಫ್ ಓವರ್ವ್ಯೂ ಆಫ್ ಬರ್ಡ್ಸ್ ಐ ಪಕ್ಷಿ ನೋಟ, ಏನು ನಮ್ಮ ಸಬ್ಜೆಕ್ಟ್ನ ಸಿಲೆಬಸ್ ಒಂದು ಪಕ್ಷಿ ನೋಟ, ಏನೇನ ಓದಬೇಕಾಗುತ್ತೆ ನಾವು ಅನ್ನೋದನ್ನು ಲೆಟ್ ಅಸ್ ಟ್ರೈ ಟು discuss it as fast as possible so that we can finish it possible within 3 to 4 hours, not before that, I think so. That is so course objectives, learning outcome and overview of the syllabus. That is what we are going to do in this. So further as to course objectives, so something which has been stated by the Karnataka State Law University syllabus there, you know the course objective you get see why this subject has been used to you, what the university expects from you after studying this. ಅದನ್ನು ಯಾರಿಗೆ ಇಂಟ್ರೊಡ್ಯೂಸ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. Provides students with an introduction to law in its global context in this age of transnational and interjurisdictional practice. And introduction has to be known. ನೀವು ಬುಕ್ ಕೋಡ್ ಮಾಡುವಾಗ especially if you are talking about international instruments to be used for our boards. ನಮ್ಮ ಲೋಕಲ್ ಬೋರ್ಡ್ಸ್ ಅಲ್ಲಿ ಈ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಬಳಸ್ಕೊಬೋದಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನುಗಳನ್ನ ನಾವು ಮುನ್ಸಿಪಲ್ ಕೋರ್ಟ್ ಮುಂದೆ ಆರ್ಗ್ಯುಮೆಂಟ್ ಮಾಡ್ಬೋದಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಸಿಗುತ್ತೆ ಪಬ್ಲಿಕ್ ಇಂಟರ್ನ್ಯಾಷನಲ್. ಸೊ ವಿ ಶುಡ್ ಬಿ ದಿಸ್ ಕೋರ್ಸ್ ಪ್ರೊವೈಡ್ಸ್ ಸ್ಟೂಡೆಂಟ್ಸ್ ವಿತ್ ಇಂಟ್ರಡಕ್ಷನ್ ಪರಿಚಯ ಮಾಡಿಕೊಡುತ್ತೆ ಅದ್ರ ಬಗ್ಗೆ ಟು ದ ಲಾ ಇನ್ ಇಟ್ಸ್ ಗ್ಲೋಬಲ್ ಕಾಂಟೆಕ್ಸ್ಟ್. ಇವಾಗ ಗ್ಲೋಬಲ್ ಅಂದರೆ ಕನ್ನಡದಲ್ಲಿ ಗ್ಲೋಬಲ್ ಅಂದರೆ ಜಾಗತಿಕ ಪರಿಸ್ಥಿತಿ ಏನಿದೆಯೋ ಆ ಪರಿಸ್ಥಿತಿಯಲ್ಲಿ ಪ್ರಾಕ್ಟೀಸಸ್ ಆಫ್ ಸ್ಟೇಟ್ಸ್, ರಾಷ್ಟ್ರಗಳ ನಡವಳಿಕೆ ಯಾವಾಗ ರಾಷ್ಟ್ರ ತನ್ನ ಆಂತರಿಕವಾಗಿ ಏನು ಮಾಡ್ಕೊಂತಾರೆ ಅದಕ್ಕೂ ಅಂತಾರಾಷ್ಟ್ರೀಯ ಕಾನೂನು ಸಂಬಂಧ ಇರುತ್ತೆ. ಅವ್ರ ಪಡೆ ಪರಿಣಾಮ ಮಾಡ್ಕೊಂತಾರೆ ಇನ್ನಂತ ಹೇಳ್ಬಿಟ್ಟು ಅವ್ರು ಏನು ಬೇಕಾದ್ರೂ ಮಾಡ್ಕೊಬೋದು ಆಂತರಿಕವಾಗಿ, ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ವಶನ್ ಮಾಡೋಂಗಿಲ್ಲ ಅನ್ನೋಂಗಿಲ್ಲ. ಕೆಲವು ಸಂದರ್ಭಗಳಲ್ಲಿ ಆಂತರಿಕ ವಿಷಯಗಳು ಅಂತಾರಾಷ್ಟ್ರೀಯ ಕಾನೂನು ಮಟ್ಟಕ್ಕೆ ಹೋಗ್ಬೇಕಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹುಟ್ಟಿ ಅಲ್ಲಿನ ಕಾನೂನಿನ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಬೋದು. ಆದರೆ ಜನರಲ್ ಆಗಿ ಆಂತರಿಕ ವಿಷಯಗಳಿಗೂ ಅಂತಾರಾಷ್ಟ್ರೀಯ ಕಾನೂನಿಗೂ ಸಂಬಂಧ. ಆದರೆ ಒಂದು ರಾಷ್ಟ್ರ
ಈ ರಾಷ್ಟ್ರಗಳ ಸಮೂಹ ಏನಿದೆಯಲ್ಲ ಅವು ಯಾವ ರೀತಿ ನಡ್ಕೊಂತವೆ, ದ ವೇ ದ ಏಜ್ ಆಫ್ ಟ್ರಾನ್ಸ್ನ್ಯಾಷನಲ್ ಇಂಟರ್ ಜ್ಯೂರಿಸ್ಡಿಕ್ಷನಲ್ ಬಹುರಾಷ್ಟ್ರೀಯ ಚಟುವಟಿಕೆಗಳು. ಹಲವಾರು ಸಂದರ್ಭಗಳು ಏನು ಮಾಡ್ತೀವಿ ಅಂದರೆ ಹಲವಾರು ರಾಷ್ಟ್ರಗಳು ಒಟ್ಟಿಗೆ ಸೇರಿಕೊಂಡು ಕೆಲವು ಕೆಲಸಗಳನ್ನ ಕೆಲವು ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಾರೆ. ಮೇ ಬಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ರೀಜನಲ್ ಲೆವೆಲ್ ಪ್ರಾಂತೀಯ ಮಟ್ಟದಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳನ್ನ ಒಕ್ಕೂಟಗಳನ್ನ ಮಾಡ್ಕೊಳ್ಳೋದು, ಅವುಗಳ ಮೂಲಕ ತಮ್ಮ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋದು. ರೀಸೆಂಟ್ ಕಾಂಟ್ರವರ್ಸಿ ವರ್ಡ್ ಆಫ್ ನ್ಯಾಟೋ ಹೇಳಿದ್ರು. ನ್ಯಾಟೋ ಇಂದ ಎಷ್ಟು ಸಮಸ್ಯೆ ಆಗಿದೆ. There are so many problems which world is facing because ultimate problem is whether to allow Ukraine and other countries which are neighbors of Russia, whether they should be allowed to join NATO or not. NATO ನಿಮ್ಗೆ ಗೊತ್ತಲ್ಲ ಏನು NATO ಅಂದರೆ North Atlantic Treaty Organization. It is a political grouping of nations which are working under the leadership of USA, France ಮತ್ತು ಇಂಗ್ಲೆಂಡ್. ಈ ರಾಷ್ಟ್ರಗಳ ನೇತೃತ್ವದಲ್ಲಿ ಒಂದು ಗುಂಪು ಮಾಡಬಹುದು. ಏನಂದರೆ ಯಾಕೆಂದರೆ ಫಾರ್ ದ ಪರ್ಪಸ್ ಆಫ್ ದ ಸೆಕ್ಯೂರಿಟಿ, ಅವುಗಳ ಭದ್ರತೆಗೋಸ್ಕರ ಅವುಗಳ ಪೊಲಿಟಿಕಲ್ ಆಗಿ ಅವರ ಒಂದು ಬಲವನ್ನು ವೃದ್ಧಿಸೋಗೋಸ್ಕರ ಟು ಸ್ಟ್ರೆಂಥನ್ ದೇರ್ ಪೊಲಿಟಿಕಲ್ ಪೊಸಿಷನ್ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್. ಏನು ಅವ್ರ ಪಾಲಿಸಿ ಏನು? ಅಟ್ಯಾಕ್ ಆನ್ ಒನ್ ಆಫ್ ದ ಮೆಂಬರ್ ಆಫ್ ದ ನೇಷನ್ ಇಸ್ ಕನ್ಸಿಡರ್ಡ್ ಆಸ್ ಅಟ್ಯಾಕ್ ಆನ್ ಆಲ್ ದ ನೇಷನ್ಸ್. ಇಂಗ್ಲೆಂಡ್ ರಾಷ್ಟ್ರನ ಯಾರಾದರೂ ಆಕ್ರಮಣ ಮಾಡಿದ್ರೆ ಅದು ಬರೀ ಇಂಗ್ಲೆಂಡ್ ಮೇಲಿನ ಆಕ್ರಮಣ ಅಲ್ಲ, ಎಲ್ಲ ನ್ಯಾಟೋ ರಾಷ್ಟ್ರಗಳ ಮೇಲಿನ ಆಕ್ರಮಣ ಅಂತ ಪರಿಗಣಿಸಿ ಅವರೆಲ್ಲ ಒಟ್ಟಿಗೆ ಬಂದು ಅವರ ಸಹಾಯ ನೀಡ್ತಾರೆ. ಏನಕ್ಕೆ ಇದೆಲ್ಲ ಬಂದು they wanted to contain, they wanted to stop the expansion of what? I was reading 2 months back La Commission report. La Commission was a committee, it was a 3-member committee, was constituted to study and bring reforms in legal education. ಬಗ್ಗೆ ಒಂದು 150 ಪೇಜ್ಗಳ ಡಾಕ್ಯುಮೆಂಟ್. They observed one thing. Quality of students who are taking admission to law colleges. They are very distinct. Majority of this is that the quality is very low, and such students are getting admission to the law courses who don't know even the basic geographical features of the world, and they don't know important developments which have happened in the world history. ಅತ್ಯಂತ ಪ್ರಮುಖ ಘಟನೆಗಳು ಏನೇನಾಯಿತು ಅದ್ರ ಬಗ್ಗೆನೂ ಅರಿವಿಲ್ಲದೆ ಇರೋರೆಲ್ಲ ಲಾ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಬ್ಯಾಡ್ ಅಂತ ಅಬ್ಸರ್ವ್ ಮಾಡಿ ಯಾರೋ ಲಾ ಕಮಿಷನ್ ಇದನ್ನು ತಡಿಬೇಕು. ಅದಕ್ಕೆ ಮಾಡಬೇಕು, ಒಂದು ಬೇಸಿಕ್ ಎಂಟ್ರೆನ್ಸ್ ಶುರು ಮಾಡಿರಿ. ಲಾ ಅಡ್ಮಿಷನ್ ಆಗಬೇಕು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಬೇಕು. ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಇದರಲ್ಲೆಲ್ಲ ಪ್ರಶ್ನೆಗಳು ಕೇಳಬೇಕು. ಆ ಬೇಸಿಕ್ ನಾಲೆಜ್ ಇದ್ದಿದ್ರೆ ಅವ ಲಾ ಮಾಡಿದ್ರೆ ಎಫೆಕ್ಟಿವ್ ಆಗಿರಲ್ಲ ಅಂತ ಅವ್ರು. ಯಾಕೆ ಬಂದಿದೆ ಇವಾಗ ಈಗೆಲ್ಲ ಮಾತಾಡ್ತೀವಿ, ಯುಕ್ರೇನ್ ಬಗ್ಗೆ ಮಾತಾಡ್ತಿದ್ದೆ, ನ್ಯಾಟೋ ಯಾಕೆ ಬಂದಿದೆ ಅಂತ ಗೊತ್ತಿರಬೇಕು ನಮಗೆ. ಯಾವಾಗ ಗೊತ್ತಿರ್ತದೆ? ಅದಕ್ಕೋಸ್ಕರ 5 years ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿ BA LLB ಅಂತ. ಅಲ್ಲಿ ಇನ್ಫ್ಯಾಕ್ಟ್ ನಮಗೂ ಎಲ್ಲ ಗೊತ್ತಿಲ್ಲ ನೋಡ್ರಿ. ನಾನು ಸೆಕೆಂಡ್ PUC ಆದಾಗ LLB ಬಂದಾಗ ನಮಗೆ ಬೇರೆ ಒಂದು ಜಗತ್ತಿಗೆ ಬಂದಂಗೆ ಪ್ರಪಂಚ ಅದು ಒಳಂಗಾಗ್ಬಿಡುತ್ತೆ. ಏನಪ್ಪ ಇದು ಒಂದು ಅರ್ಥ ಆಗಲ್ಲ, ಹಿಂದೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗಲ್ಲ. ಯಾಕೆಂದರೆ ಸಬ್ಜೆಕ್ಟ್ಸ್ ಎಲ್ಲ ಯಾವುದು ನಾವು ಸೈನ್ಸ್ ಓದಿದ್ದು PUC, ಇಲ್ಲಿ ಬಂದರೆ ಎಕನಾಮಿಕ್ಸ್ ಅಂದರೆ ಏನೊಂದು ಗೊತ್ತಿಲ್ಲ, ಮತ್ತು ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್. ನಾವು ಬೇರೆ ಪ್ರಪಂಚಕ್ಕೆ ಬಂದಂಗೆ. ಸೊ ಬಟ್ ಟೇಕ್ ಇಟ್ ಫ್ರಮ್ ಮೀ, ಅವತ್ತು ಏನು ಕಲಿತೀವಲ್ಲ ಅದು ಭಾಳ ಇಂಪಾರ್ಟೆಂಟ್. ಅದಕ್ಕೆ 5 years ಕಲಿತಾರೋ ಫೌಂಡೇಶನ್ ಚೆನ್ನಾಗಿರ್ತದೆ, ಲಾ ಓದೋಕ್ಕೆ ಸುಲಭ ಆಗ್ತದೆ. ಆ್ಯಂಡ್ ದೇ ವಿಲ್ ಮೋರ್ ಎಫೆಕ್ಟಿವ್ ಇನ್ ಪ್ರಾಕ್ಟೀಸಿಂಗ್ ಅಂತ ಒಂದು ಇತ್ತು ಉದ್ದೇಶ ಇತ್ತು. ವಾಟ್ ಎಕ್ಸ್ಟೆಂಟ್ ಇಟ್ ವಾಸ್ ಸಕ್ಸಸ್ಫುಲ್ ಇಸ್ ಎ ಡಿಫರೆಂಟ್ ಇಶ್ಯೂ, ಬಟ್ ಐ ಫೀಲ್ yes it should have been learned by this, especially political science. Another sociology ಓದಬೇಕು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಬೇಸಿಕ್ಸ್ ಆಫ್ ಎಕನಾಮಿಕ್ಸ್ ಓದಿರಬೇಕು. ಅವಾಗ ಕಾನೂನುಗಳನ್ನ ಅದರ ಕಾಂಟೆಕ್ಸ್ಟಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಕಾನೂನು ತನ್ನ ಕೆಲಸ ನಿರ್ವಹಿಸುತ್ತೆ ಆ ಪರಿಸ್ಥಿತಿನೇ ಗೊತ್ತಾಗದಂಗೆ ಬ್ಲೈಂಡಾಗಿ ನಿಯಮಗಳನ್ನ ಓದ್ತಾ ಹೋದರೆ ನಮ್ಮ ಒಂದು ಓದೇನಾಗುತ್ತೆ, ನಮ್ಮ ಒಂದು ಅದನ್ನು ಅರ್ಥ ಮಾಡೋ ರೀತಿ ಇರುತ್ತಲ್ಲ ಅದು ಯಾಂತ್ರಿಕವಾಗಿ ಬಿಕಮ್ಸ್ ವೆರಿ ಮೆಕ್ಯಾನಿಕಲ್. ಅದಕ್ಕೆ ಇವಾಗಲ್ಲ ನ್ಯಾಟೋ ಅಂದರೆ ಏನು ಅಂತ ಗೊತ್ತಿರಬೇಕು ಅಂದರೆ ನೀವು ಡಿಗ್ರಿ ಇದೆ
PUC ನ್ಯಾಟೋ ಬಗ್ಗೆ ಓದಿರಬೇಕು. ಏನಕ್ಕೆ ಬಂತು ನ್ಯಾಟೋ? ಏನಕ್ಕೆ ಬಂತು? ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಕೋಲ್ಡ್ ವಾರ್. ಕೋಲ್ಡ್ ವಾರ್ ಅಂದರೆ ಕನ್ನಡದಲ್ಲಿ ಶಿಥಿಲ ಸಮರ. ಹಂಗಂದ್ರೆ ಏನು? ಈಗ ಯಾರು ಗೊತ್ತಿರ್ತದೆ? ಪೊಲಿಟಿಕಲ್ ಸೈನ್ಸ್ ಬೇಸಿಕ್ಸ್ ಓದಿದ್ರು ಗೊತ್ತಿರ್ತದೆ. ಹೈಸ್ಕೂಲಲ್ಲಿ ಓದಿರ್ಬೇಕಾಯ್ತು. ಹೈಸ್ಕೂಲಲ್ಲಿ ಓದೋದೇ ಬೇರೆ ಥರ ಇರ್ತದೆ. ಏನೋ ಓದಿರ್ತೀವಿ ಹೈಸ್ಕೂಲಲ್ಲಿ, ಮರ್ತೋಗಿರ್ತದೆ. ಹೌದಲ್ಲ? ಅದು ಸ್ವಲ್ಪ ಫೌಂಡೇಶನ್ಸ್ ನಿಲ್ಲಬೇಕು ಅಂದರೆ PUC ಇರಬೇಕು, ಅಥವಾ ಅಟ್ಲೀಸ್ಟ್ ಡಿಗ್ರಿ ಇಲ್ಲದ ಇರಬೇಕು. ನಮಗಿತ್ತು ಒಂದು ಬುಕ್, ಒಂದು ಸಬ್ಜೆಕ್ಟ್ ಇತ್ತು, ದಟ್ ಈಸ್ ಪಬ್ಲಿಕ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ನೀವು ಯಾರು ಪೊಲಿಟಿಕಲ್ ಸೈನ್ಸ್ ಓದಿಲ್ಲ ಗೊತ್ತಿಲ್ಲ, ಯಾರು ಓದಿದ್ರೆ ಪೊಲಿಟಿಕಲ್ ಸೈನ್ಸ್ 1, 2, 3, 4 ಯಾವ ಓದ್ದಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್? ಯಾವ ಬುಕ್ ಓದಿ? ಬುಕ್ ಯಾವುದು ಇಂಟರ್ನ್ಯಾಷನಲ್ ರಿಲೇಷನ್ಸ್? ಟೆಕ್ಸ್ಟ್ ಬುಕ್ ಅವ್ರ ಹೆಸರೇನು? ಪತ್ತಾರ್. ನೀವು ನಮ್ಮ ಕೈ ಗ್ರೇಡ್ ಓದಿದ್ರೆ ಟೆಕ್ಸ್ಟ್ ಬುಕ್ ಓದಿ ಯಾವುದು ಓದಿ. Even today, I still remember that lecturer. His name is Muhammad Rafiq Khan. He was teaching me this political science. Wonderful teacher. Brilliant. If you want to understand public international relations, you should study Palmer and Perkins. One book ಇದೆ, ಕೇಳಿ ಲೈಬ್ರರಿ ನೋಡಿ book. You should read that. Palmer and Perkins. International Relations by Palmer and Perkins. Considered as an authority on international relations. ಅದು ಓದಿದ್ರೆ ಪ್ರಪಂಚದಲ್ಲಿ ಏನೇನಾಗ್ತಿತ್ತು, ಏನೇನಾಗಿದೆ, ಈ ಪ್ರಪಂಚ ಇವತ್ತು ಹಿಂಗೆ ಯಾಕಿದೆ ಅದರ ಅರ್ಥ ಅದು ಗೊತ್ತಿಲ್ಲದಂಗೆ ನಾವು ಪಬ್ಲಿಕ್ ಇಂಟರ್ನ್ಯಾಷನಲ್ ಓದಿದ್ರೆ ನಮ್ಮ ಓದು ಯಾಂತ್ರಿಕ. ಅದಕ್ಕೋಸ್ಕರ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಇದೆಲ್ಲ ಕೇಳಬೇಕು ಅಂತ. ಅವರು ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಸಿಲೆಬಸ್ ಸೇವ್ ಮಾಡುತ್ತಾರೆ. ಆವಾಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ಸ್ ಎಲ್ಲ ಅಲ್ಲಿ ಬರೆದಿರ್ತಾರೆ. ಅವನು ಓದ್ಕೊಂಡ್ರೆ ನ್ಯಾಟೋ ಅಂದರೆ ಏನು ಅವ್ನು ಗೊತ್ತಾಗುತ್ತೆ. ನ್ಯಾಟೋ ಇಸ್ ಅ ಪ್ರಾಡಕ್ಟ್ ಆಫ್ ಕೋಲ್ಡ್ ವಾರ್. ಶಿಥಿಲ ಸಮರ. ಯಾರು ಶಿಥಿಲ ಸಮರ? ಯಾರ ನಡುವೆ ಶಿಥಿಲ ಸಮರ ಆಯ್ತಪ್ಪ? ಅಮೆರಿಕ ಮತ್ತೆ ಅದರ ಅಲಿಯನ್ಸ್ ಮತ್ತೆ ರಷ್ಯಾ, USSR. USSR ಅಂದ್ರೆ ಏನು? USSR ಏನು? ಯುನೈಟೆಡ್ ಸೋವಿಯತ್. ಹೌದಾ? ಯುನೈಟೆಡ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್. ತುಂಬ ಏನು ಹೇಳಿದ್ರೆ ಸೋವಿಯತ್ ರಷ್ಯಾ ಅಂತ. ರಷ್ಯಾ ಇಲ್ಲೇ ಇಲ್ಲ, ರಿಪಬ್ಲಿಕ್. ರಷ್ಯಾ ಈಸ್ ಓನ್ಲಿ ಅ ಪಾರ್ಟ್ ಆಫ್ ಅ ಬಿಗ್ ಎಂಪೈರ್. ಅದೊಂದು ದೊಡ್ಡ ಸಾಮ್ರಾಜ್ಯ. ಅದರಲ್ಲಿ ಒಂದು ಪ್ರಮುಖವಾದಂಥ ಒಂದು ರಾಷ್ಟ್ರ ಯಾವುದು, ಪ್ರಮುಖವಾದಂಥ ಭೂಪ್ರದೇಶ ಯಾವುದು ಅಂದರೆ ಅಫ್ಘಾನಿಸ್ತಾನವರೆಗೂ ಇತ್ತು ಕಂಡ್ರಿ USSR. ಅಫ್ಘಾನಿಸ್ತಾನ ಇವತ್ತಿನ ಅಫ್ಘಾನಿಸ್ತಾನ ಇದೆಯಲ್ಲ, ಇಟ್ ವಾಸ್ ಕಂಟ್ರೋಲ್ಡ್ ಬೈ USSR. ಸೊ ಇವ್ರು ಇಷ್ಟೊಂದು ದೊಡ್ಡವರಾಗ್ಬಿಟ್ರಲ್ಲ. ಆ್ಯಂಡ್ ರಷ್ಯಾ ವಾಸ್ ಮೈಟಿ, ಇಟ್ ಈಸ್ ವೆರಿ ಪವರ್ಫುಲ್ ಆ್ಯಂಡ್ ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್. ರಷ್ಯಾ ಹೆಂಗಿದೆ ಗೊತ್ತು, USSR ಹೆಂಗಿತ್ತು? ಇಟ್ ವಾಸ್ ವೆರಿ ಕ್ಲೋಸ್ ಟು ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್. ಅಟ್ ಎ ಸ್ಟ್ರೈಕಿಂಗ್ ರೇಂಜ್. ಯಾವ ರಾಷ್ಟ್ರ ಬೇಕಾದ್ರೂ ಮಿಸೈಲ್ಸ್ ಹಾಕಿ ಹೊಡೆಯೋ ಒಂದು ಶಕ್ತಿ ಇತ್ತು, ಆ ಒಂದು ಕ್ಷಮತೆ ಇತ್ತು USSR. ಆವಾಗ USSRನ ತಡಿಬೇಕು, ಬಿಕಾಸ್ ಇಟ್ ವಾಂಟ್ಸ್ ಟು ಎಕ್ಸ್ಪ್ಯಾಂಡ್ ಫರ್ದರ್. ಅದನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅವ್ರ ಉದ್ದೇಶ. ಅದು ತಡಿಬೇಕು, ಅದಕ್ಕೋಸ್ಕರ ನ್ಯಾಟೋ. ಆಮೇಲೆ ಏನಾಯಿತು ಗೊತ್ತು? ಏನಾಯಿತು? USSR ಹೋಯ್ತು. USSR ಚಿತ್ರ ಆಗೋಯ್ತು. USSR ಹೋದ್ಮೇಲೆ ಏನಾಯಿತು? ಉಕ್ರೇನ್ ಬಂತು, ರಷ್ಯಾ ಸಪ್ರೇಟ್ ಆಯಿತು, ಉಜ್ಬೇಕಿಸ್ತಾನ್, ತಜಾಕಿಸ್ತಾನ್, ಏನೇನೋ ಎಲ್ಲ ರಾಷ್ಟ್ರಗಳೆಲ್ಲ ಬೇರೆ ಆಯಿತು. ಹೌದಲ್ಲ? ಸೊ ಏನು ಬಂದಿದ್ದೀವಿ ಈ ಈ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಗೊಂದಲಗಳೆಲ್ಲ, ಈ ಗಲಾಟೆಗಳಾಗ್ತಾವಲ್ಲ, ಅದನ್ನು ಅವುಗಳಿಗೆ ಸಂಬಂಧಪಟ್ಟಂತಿರೋ ಅಂತಾರಾಷ್ಟ್ರೀಯ ಕಾನೂನು ಏನು, ಹೆಂಗೆ ಅದನ್ನು ನಿರ್ವಹಿಸಬೇಕು? ಟ್ರಾನ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ ಜ್ಯೂರಿಸ್ಡಿಕ್ಷನಲ್ ಪ್ರಾಕ್ಟೀಸಸ್. ನಮ್ಮ ನಡವಳಿಕೆ ನಮ್ಮದು ಅಂದರೆ ನಮ್ಮದು ನಿಮ್ಮದು ಅಲ್ಲ. ಅದಿನ್ನೂ ಪ್ರಶ್ನೆಗೆ ಹೋಯಿತು. ಯಾರು ಅಂತಾರಾಷ್ಟ್ರೀಯ ಕಾನೂನಿನ ಸಬ್ಜೆಕ್ಟ್ಸ್ ಯಾರು? ಇನ್ನೂ ಕ್ಲಾರಿಫೈ. ಸಬ್ಜೆಕ್ಟ್ ತಿಳ್ಕೊಳ್ಳಿ. ರಾಷ್ಟ್ರ ಪ್ರಶ್ನೆ, ಸಬ್ಜೆಕ್ಟ್ ತಿಳ್ಕೊಳ್ಳಿ. ಮುಂದಕ್ಕೆ ನೋಡೋಣ ಏನಾಗಿದೆ. ಸೊ ಇವು ಯಾವ ಒಂದು ಪರಿಸ್ಥಿತಿಯಲ್ಲಿ ಇವು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ನ್ಯಾಟೋ ಹೆಂಗಿದೆ, ಯಾಕೆ ಹೆಂಗಿದೆ ನ್ಯಾಟೋ? ರಷ್ಯಾಕ್ಕೆ ಏನು ಸಮಸ್ಯೆ? ಉಕ್ರೇನು ನ್ಯಾಟೋ ಜೊತೆ ಸೇರಿದ್ರೆ ರಷ್ಯಾದವ್ರಿಗೆ ಏನು ಸಮಸ್ಯೆ? ಹಾಂ, ಇಷ್ಟೊಂದು ಸಮಸ್ಯೆಗಳಿದೆ.
ಅದಕ್ಕೋಸ್ಕರ ಅವರು ಓಡಾಡ್ತಾರೆ. ಈ ಕಾಂಟೆಕ್ಸ್ನಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಕೆಲಸ ನಿರ್ವಹಿಸ್ತಾರೆ. ಅಷ್ಟೇ ಅಲ್ಲ, ಇವಾಗ ಗ್ಲೋಬಲೈಸೇಷನ್ ಆಗಿದೆ. ಡಬ್ಲ್ಯೂ ಟಿ ಒ ಬಂದಿರೋದ್ರಿಂದ ಇಂಟರ್ನ್ಯಾಷನಲ್ ಟ್ರೇಡ್ ಹ್ಯಾಸ್ ಬಿಕಮ್ ಫ್ರೀ. ಹೌ ಟು ಡೀಲ್ ವಿತ್ ದಟ್? ಈ ಪರಿಸ್ಥಿತಿಯಲ್ಲಿ ರಾಷ್ಟ್ರಗಳ ನಡವಳಿಕೆ ಇರಬೇಕು. ಹೌ ಸ್ಟೇಟ್ಸ್ ಆರ್ ಗೋಯಿಂಗ್ ಟು ಬಿಹೇವ್, ಹೌ ಸ್ಟೇಟ್ಸ್ ಆರ್ ಗೋಯಿಂಗ್ ಟು ಆಕ್ಟ್. ಯಾಕಂದ್ರೆ ಐಪಿಸಿ ನೋಡಿದ್ದೀವಿ. ಐಪಿಸಿ ಏನು ಹೇಳಿದೆ? ಹೌ ವಿ ಬಿಹೇವ್ ಇನ್ ದ ಸೊಸೈಟಿ. ನಾವು ಇಲ್ಲಿ ನಮ್ಮ ರಾಜ್ಯದಲ್ಲಿ ಹೆಂಗೆ ಬಿಹೇವ್ ಮಾಡ್ತೀವಿ, ನಾವು ಬದುಕಿರೋ ಜಾಗದಲ್ಲಿ ಹೆಂಗೆ ಯಾರು ಹೊಡಿಬಾರ್ದು, ಯಾರು ಕೊಲ್ಲಬಾರ್ದು, ಯಾರಿಗೂ ಹಾನಿ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಹಿಂಗೆ ನಡ್ಕೊಬೇಕು ಅಂತ ನಮಗಿದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ ದ ಏಜ್ ಆಫ್ ಗ್ಲೋಬಲೈಸೇಷನ್, ಜಾಗತೀಕರಣದ ಯುಗ, ಅದರಲ್ಲಿ ರಾಷ್ಟ್ರಗಳು ಹೆಂಗೆ ವ್ಯವಹರಿಸಬೇಕು, ಹೌ ದೇ ಹ್ಯಾವ್ ಟು ಬಿಹೇವ್, ಹೌ ದೇ ಹ್ಯಾವ್ ಟು ಕಂಡಕ್ಟ್ ದೆಮ್ಸೆಲ್ಸ್, ಯಾವ ರೀತಿ ಅವರ ನಡವಳಿಕೆಗಳು ಹೆಂಗಿದ್ದಾವೆ, ಅದಕ್ಕೆ ಇರುವಂತಹ ಕಾನೂನು ಏನು, ಇವುಗಳ ಬಗ್ಗೆ ಒಂದು ಇಂಟ್ರಡಕ್ಷನ್, ಪರಿಚಯ ಮಾಡ್ಕೋಬೇಕು. ಯಾರಿಗೆ? ನಮಗೆ. ಯಾರಿಂದ? ಈ ಕೋರ್ಸ್. That's what is expected by the university. Next one, role of international law in shaping of international legal. ಇದರ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ಬೇಕು. ಏನದು? Look at this. Role of international law. ಅಂತಾರಾಷ್ಟ್ರೀಯ ಕಾನೂನಿನ ಪಾತ್ರ. ರೋಲ್ ಏನಕ್ಕೆ? In shaping of international legal order. National legal order we have. ಹೌದಾ? We have national legal order. What is the national legal order of India? Legal order ಅಂದ್ರೆ ಕಾನೂನು ವ್ಯವಸ್ಥೆ. ಕಾನೂನು ವ್ಯವಸ್ಥೆ ಏನು? what consists of? ಏನಿದೆ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ? ಹೇಳಬೇಕು, ಓದಿದ್ದೀವಿ 200 ವರ್ಷದಿಂದ. ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಯಾರಿದ್ದಾರೆ? ಏನೇನಿದೆ? ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಕೆಳಗಿನ ನ್ಯಾಯಾಲಯ ಇದೆ. ಅಷ್ಟೇನಾ ವ್ಯವಸ್ಥೆ? ಕಾನೂನು ವ್ಯವಸ್ಥೆ ವ್ಯವಸ್ಥೆ ಯಾವುದು? How laws are made? Who makes law? Who makes law? ಪಾರ್ಲಿಮೆಂಟ್ ಮಾಡಬಹುದು ಅಂತ ಹೇಳೋದು ಯಾರು ಹೇಳಿದ್ದಾರೆ? ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟ್, ಗವರ್ನಮೆಂಟ್, court system. Together we have a legal order at the national level. ರಾಷ್ಟ್ರ ಮಟ್ಟದಲ್ಲಿರುವಂತಹ ಕಾನೂನಿನ ವ್ಯವಸ್ಥೆ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂಡ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಎಲ್ಲ ಸೇರಿಕೊಂಡು ಒಂದು ವ್ಯವಸ್ಥೆ ಇದೆ. ದಟ್ ಈಸ್ ನ್ಯಾಷನಲ್ ಲೀಗಲ್ ಆರ್ಡರ್. ಇಟ್ ಹ್ಯಾಸ್ ಬೀನ್ ಗಿವನ್ ಎ ಶೇಪ್ ಬೈ ಹೂಮ್? ಬೈ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಮೂಲಕ ಇದಕ್ಕೊಂದು ಆಕಾರ ನಮಗೆ ಸಿಕ್ತು. ರಾಷ್ಟ್ರಗಳ ಸ್ಥಾನಮಾನ ಏನು, ಕೇಂದ್ರ ಸರ್ಕಾರದ ಸ್ಥಾನಮಾನ ಏನು, ಅವುಗಳ ಅಧಿಕಾರ ಏನು, ರಾಜ್ಯ ಸರ್ಕಾರದ ಅಧಿಕಾರ ಏನು, ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಪಂಚಾಯತಿ ಅಧಿಕಾರಗಳೇನು, ಹೀಗೆ ಮತ್ತೆ ನಮ್ಮ ಅಧಿಕಾರಗಳೇನು, ನಮ್ಮ ಹಕ್ಕು, ನಮ್ಮ ಕರ್ತವ್ಯಗಳು ಎಲ್ಲದಕ್ಕೂ ಒಂದು ನಿರ್ದಿಷ್ಟ ರೂಪ ಕೊಟ್ಟಿದ್ಯಾರೋ ಸಂವಿಧಾನ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಲೀಗಲ್ ಆರ್ಡರ್ ಬೇಕು, ಒಂದು ಕಾನೂನಿನ ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆನ ಯಾರು ಕೊಡ್ತಾರೆ? ಅಂತಾರಾಷ್ಟ್ರೀಯ ಕಾನೂನು ಕೊಡಬೇಕು. ಎಷ್ಟರ ಮಟ್ಟಕ್ಕೆ ಆ ಪಾತ್ರವನ್ನ ಅಂತಾರಾಷ್ಟ್ರೀಯ ಕಾನೂನು ನಿರ್ವಹಿಸ್ತಾ ಇದೆ? Has it been successful in establishing or giving a proper shape to international legal order? ಮಾಡಿದ್ಯಾ? ಎಷ್ಟು ಮಟ್ಟಿಗೆ ಮಾಡಿದರೆ? ಅದರ ಪಾತ್ರ ಏನು? ಈ ರೀತಿ ಒಂದು ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆನ ಅದಕ್ಕೊಂದು ರೂಪ ಕೊಡೋದ್ರಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಮಗೆ ಅರಿವು ಕೊಡಬೇಕು. ಅಂಡರ್ಸ್ಟ್ಯಾಂಡ್ ಅದನ್ನು ತಿಳ್ಕೊಂತೀವಿ ಯಾವಾಗ ಈ ಕೋರ್ಸ್. ನೆಕ್ಸ್ಟ್, the course commences with an introduction to the development and nature of public international. ಹೆಂಗೆ ಶುರು ಆಗುತ್ತೆ ಈ ಕೋರ್ಸು? It starts with a brief introduction into development. ಡೆವಲಪ್ಮೆಂಟ್ ಅಂದರೆ ಬೆಳವಣಿಗೆ. ಯಾವ ರೀತಿ ಅಂತಾರಾಷ್ಟ್ರೀಯ ಕಾನೂನು ಬೆಳೀತು, ಎಲ್ಲಿಂದ ಶುರು ಆಯಿತು, ಇವತ್ತು ಯಾವ ಸ್ಥಿತಿಯಲ್ಲಿ ಇದೆ. ಡೆವಲಪ್ಮೆಂಟ್ ಆಫ್ ಇಂಟರ್ನ್ಯಾಷನಲ್, ನೇಚರ್ ಆಫ್ ಪಬ್ಲಿಕ್ ಇಂಟರ್ನ್ಯಾಷನಲ್. ನೇಚರ್ ಅಂದರೆ ಸ್ವಭಾವ. Tax has its own nature, criminal law has its own nature, constitution has its own nature. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನು, ಪಬ್ಲಿಕ್ ಇಂಟರ್ನ್ಯಾಷನಲ್, ಸಾರ್ವಜನಿಕ ಅಂತಾರಾಷ್ಟ್ರೀಯ ಕಾನೂನಿನ ಸ್ವರೂಪ ಇದೆ, ಅದರ ಸ್ವಭಾವ ಇದೆ. ಅದರ ಇನ್ಫ್ಯಾಕ್ಟ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ಪಬ್ಲಿಕ್ ಇಂಟರ್ನ್ಯಾಷನಲ್, ಅಗೇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಬಿಕಮ್ಸ್ ಇನ್ಕಂಪ್ಲೀಟ್ and it creates a hell of confusion without understanding the nature of international. Of course,
there is no unanimity or there is no consensus among jurists as to what is the real nature of international. In this regard, there is a difference of opinion. ಬೇರೆ ಬೇರೆ ನ್ಯಾಯಶಾಸ್ತ್ರಜ್ಞರು ತಮ್ಮದೇ ಆದಂಥ ಬೇರೆ ಬೇರೆ ನಿಲುವುಗಳನ್ನು ತಾಳಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನು ಹೀಗಿರಬೇಕು, ಇದು ಕಾನೂನು ಅಲ್ಲ, ಇದ್ರೆ ಯಾಕೆ ಕಾನೂನು ಅಲ್ಲ, ಯಾಕೆ ಕಾನೂನು ಇಲ್ಲ, ಈ ಅಂಶಗಳ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆಗಳಾಗಿದೆ. ಆ ಚರ್ಚೆಗಳನ್ನ ನಾವು to understand the nature of public international law and how the concept of public international law evolved as ಎಂದು ಬೆಳವಣಿಗೆ ಬಂತು. ಇದೇ ಗೊತ್ತಿದೆಯಾ? ಅದರಿಂದ that is the more thing we are supposed to know. That's why the course has been introduced. ಈ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇನ್ನೊಂದು ಉದ್ದೇಶ further. So it addresses key features of international law. ಹಿಂಗೆ ಪಬ್ಲಿಕ್ ಲಾ ನೋಡಿದ್ವಿ, ಪ್ರೈವೇಟ್ ಲಾ, ಅವುಗಳ ಫೀಚರ್ಸ್ ನೋಡಿದ್ವಿ. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಮುಖ ಗುಣಲಕ್ಷಣಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಂಡ್ವಿ. ಅಡ್ರೆಸಸ್ ಈ ಫೀಚರ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ ಕನ್ನಡದಲ್ಲಿದೆ. ಆಮೇಲೆ ಸ್ಲೈಡ್ ಶೇರ್ ಮಾಡ್ತೀನಿ, ನೋಡ್ಕೊಳ್ಬೋದು. ಮುಂದುವರಿತಾ ಸ್ಟಡಿ ಆಫ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ ಇನ್ಕ್ಲೂಡಿಂಗ್ ಲಾ ಆಫ್ ವಾರ್, ಲಾ ಆಫ್ ಪೀಸ್. ಶಾಂತಿಯುತ ಸಮಯದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಯಾವ ರೀತಿ ತನ್ನ ಕಾರ್ಯನಿರ್ವಹಿಸುತ್ತೆ, ಹೌ ಇಟ್ ವರ್ಕ್ಸ್ ಅಂಡ್ ವಾಟ್ ಆರ್ ದ ಜನರಲ್ ಪ್ರಿನ್ಸಿಪಲ್ಸ್, ಸಾಮಾನ್ಯ ತತ್ವಗಳು. ವಾಟ್ ಆರ್ ದ ಪ್ರಿನ್ಸಿಪಲ್ಸ್? ಲೆಟ್ ಅಸ್ ಟೇಕ್ an example. We studied few principles under the constitution, and one of the most basic principle under constitution is the principle or the doctrine of constitutionalism. ಓದಿದೀವಾ ನಾವು? ಓದಿದೀವಾ ಇಲ್ವಾ? ವಾಟ್ ಇಸ್ ಮೀನ್ ಬೈ ಕಾನ್ಸ್ಟಿಟ್ಯೂಷನಲಿಸಮ್? ಏನು ಕಾನ್ಸ್ಟಿಟ್ಯೂಷನಲಿಸಮ್ ಅಂದ್ರೆ? ಏನು ಕಾನ್ಸ್ಟಿಟ್ಯೂಷನಲಿಸಮ್? That's the first thing you study in Unit 1. Law is supreme. Constitution is supreme. ಹೌದಾ? Everything comes under constitution. It is going to be ruled by constitution. ಇಲ್ಲಿ ಆಡಳಿತ ಯಾರ ಮೂಲಕ ನಡೀತದೆ? ಸಂವಿಧಾನದ ಮೂಲಕ. No one is above constitution, including the prime minister or president, whoever he may be. Once he is in India, he is bound by the constitutional principles or constitutional rules. That is constitutional principle. ಇಲ್ಲಿ ಹಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ನಿಯಮಗಳಿವೆ. ಅವು ಏನು? ಅವು ಯಾವ ರೀತಿ ಕೆಲಸ ನಿರ್ವಹಿಸ್ತವೆ ಅನ್ನೋದ್ರ ಬಗ್ಗೆನೂ ನಾವಿಲ್ಲಿ ಸಾಕಷ್ಟು ತಿಳ್ಕೊಳ್ಳುವಂಥ ಪ್ರಯತ್ನ ಪಡ್ತೀವಿ. ಇವತ್ತಿಗೆ ಸಾಕು. We discuss the rest of the things. Objectives and goals. We discuss the rest in the stop. ಒಂದು ಕೆಲಸ ಮಾಡಿ